ಕೋಲಾರದಲ್ಲಿ ಇವಿಎಂ ಮಷಿನ್ ಸಾಗಿಸ್ತಾ ಇದ್ದಂತಹ ವಾಹನದ ಟೈರ್ ಬ್ಲಾಸ್ಟ್ ಆದಂತಹ ಘಟನೆ ನಡೆದಿದೆ. ಒಂದು ಗಂಟೆಗಳ ಕಾಲ ರಸ್ತೆಯಲ್ಲೇ ಇವಿಎಂ ತುಂಬಿದ್ದ ಕ್ಯಾಂಟರ್ ವಾಹನ ಇದರ ಪರಿಣಾಮ ನಿಲ್ಬೇಕಾಯಿತು. ಮುಳಬಾಗ್ಲಿಂದ ಕೋಲಾರದ ಸ್ಟ್ರಾಂಗ್ ರೂಮ್ ಕಡೆಗೆ ಈ ಕ್ಯಾಂಟರ್ ವಾಹನ ಇವಿಎಂ ಮಷಿನ್ಗಳನ್ನ ಹೊತ್ತು ಸಾಕ್ತಾ ಇತ್ತು. ಈ ವೇಳೆ ಇದ್ದಕ್ಕಿದ್ದ ಹಾಗೆ ಟೈರ್ ಬ್ಲಾಸ್ಟ್ ಆಗಿರುವುದು ತಿಳಿದು ಬರ್ತಾ ಇದೆ. ಕೋಲಾರ ತಾಲೂಕಿನ ವಡಗೂರು ಗೇಟ್ ಬಳಿ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಟೈರ್ ಬದಲಾಯಿಸಿ ಕೋಲಾರಕ್ಕೆ ಕ್ಯಾಂಟರ್ ವಾಹನವನ್ನ ಕಳಿಸ್ಕೊಡೋ ಕೆಲಸಕ್ಕೂ ಕೂಡ ಮುಂದಾಗಲಾಯಿತು. ಸ್ಥಳದಲ್ಲೇ ಇದೇ ವೇಳೆ ತಹಶೀಲ್ದಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ಹೆಚ್ಚಿನ ಭದ್ರತೆಯನ್ನ ವಾಹನಕ್ಕೆ ಕೊಡೋ ನಿಟ್ಟಿನಲ್ಲಿ ಮೊಕ್ಕಾಮು ಹೂಡಿದ್ದು ಕೂಡ ಕಂಡು ಬಂತು. ಒಂದು ಗಂಟೆಗಳ ಕಾಲ ರಸ್ತೆಯಲ್ಲೇ ಇವಿಎಂ ತುಂಬಿದ್ದ ಕ್ಯಾಂಟರ್ ವಾಹನ ನಿಂತ್ಕೊಳ್ಬೇಕಾಗಿತ್ತು. ಇದಕ್ಕೆ ರೀಸನ್ ಟೈರ್ ಬ್ಲಾಸ್ಟ್ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಎಷ್ಟೊತ್ತಿಗೆ ಸರಿ ಆಗಿದ್ದು, ಜೊತೆಗೆ ಯಾವ ಕಾರಣಕ್ಕೆ ಟೈರ್ ಬ್ಲಾಸ್ಟ್ ಆಯ್ತು ಅನ್ನೋದು ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಮಾಹಿತಿ ಏನೇನು ಕೊಡ್ತೀರಿ? ಮಮತಾ, ಇದು ನಿನ್ನೆ ಮತದಾನ ನಡೀತು. ಆ ಒಂದು ಮತದಾನದ ಬಳಿಕ ಡಿಮಸ್ಟಿಂಗ್ ಆಗಿ ಬೆಳಿಗ್ಗೆ 5:15 ಸುಮಾರಿಗೆ 5:15 ಸುಮಾರಿಗೆ ವಾಪಸ್ ಸ್ಟ್ರಾಂಗ್ ರೂಮ್ಗೆ, ಅಂದ್ರೆ ಕೋಲಾರದಲ್ಲಿರುವಂತ ಸ್ಟ್ರಾಂಗ್ ರೂಮ್ಗೆ ಇವಿಎಂ ಮಿಷನ್ ಗಳನ್ನ ಒತ್ತು ಬರ್ತಾ ಇದ್ದಂತ ಕ್ಯಾಂಟರ್ ಟೈರ್ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಟೈರ್ ಬ್ಲಾಸ್ಟ್ ಆಗುವಂತದ್ದು ಅಚಾನಕ್ ಆಗಿ ಬ್ಲಾಸ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅಧಿಕಾರಿಗಳು ಟೈರ್ ಬದಲಾಯಿಸೋದಕ್ಕೆ ಸಾಕಷ್ಟು ತಡಕಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ 1-2 ಗಂಟೆಗೂ ಹೆಚ್ಚು ಕಾಲ ರಸ್ತೆಯಲ್ಲೇ ಇವಿಎಂ ಮಿಷನ್ ಗಳನ್ನ ಭದ್ರತೆಯನ್ನ ಕಾಪಾಡಬೇಕಾಗುತ್ತೆ. ಅಂದ್ರೆ ಇವಿಎಂ ಮಿಷನ್ ಗಳಲ್ಲಿ ಇರುವಂತ ಕ್ಯಾಂಟರ್ಗೆ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ 20ಕ್ಕೂ ಹೆಚ್ಚು ಜನ ಪೊಲೀಸರು, ಜೊತೆಗೆ ತಹಶೀಲ್ದಾರ್ ಹರ್ಷವರ್ಧನ್ ಅವರು, ಜೊತೆಗೆ ಎಸಿ ವೆಂಕಟಲಕ್ಷ್ಮಿ ಅವರು ಈ ಒಂದು ಕ್ಯಾಂಟರ್ಗೆ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಳಿಕ ಒಂದು ಕ್ಯಾಂಟರ್ನ ಟೈರ್ ಬದಲಾಯಿಸಿ ಆಮೇಲೆ ಸ್ಟ್ರಾಂಗ್ ರೂಮ್ಗೆ ಇವಿಎಂ ಗಳನ್ನ ತಗೊಬಂದಿರ್ತಕ್ಕಂಥದ್ದು. ಅಂದ್ರೆ ಏನು ಇವಿಎಂ ಬಹಳಷ್ಟು ಸುರಕ್ಷಿತವಾಗಿ ಸ್ಟ್ರಾಂಗ್ ರೂಮ್ಗೆ ತರಬೇಕಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಒಂದು ರೀತಿಯಲ್ಲಿ ಕ್ಯಾಂಟರ್ನ ನಿರ್ಲಕ್ಷ್ಯತೆ ಕೂಡ ಇದರಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಏನು ಇವಿಎಂ ಮಿಷನ್ ಗಳನ್ನ ಭದ್ರತೆಯಲ್ಲಿ ತರ್ತಾ ಇದ್ದಂತ ಸಂದರ್ಭದಲ್ಲಿ ಇವು ಏನು ಟೈರ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.